ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಸಬ್ಬಕ್ಕಿ ಬೋಂಡವನ್ನು ಮಾಡ್ತಾಯಿದ್ದೀನಿ. ಸಬ್ಬಕ್ಕಿಯನ್ನು 3/4 ಕಪ್ನಷ್ಟು ಒಂದು ಬಟ್ಲಿಗೆ ಹಾಕ್ಕೊಂಡು ನೀರು 2 ಸಾರಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ನೀರನ್ನು ಹಾಕಿ ತೊಳೆದುಬಿಟ್ಟು ನೀರನ್ನೆಲ್ಲ ಬಗ್ಗಿಸ್ಕೊಂಡು ಬಿಡಬೇಕು. ಬಗ್ಗಿಸ್ಬಿಟ್ಟು ಮೊಸರನ್ನು ಹಾಕಬೇಕು. ನಾನು ಸಬ್ಬಕ್ಕಿ ಎಷ್ಟು ಹಾಕಿದ್ನೋ ಅಷ್ಟು ಗಟ್ಟಿ ಮೊಸರನ್ನು ಹಾಕಿದ್ದೀನಿ. ನಂತರ ನೀರು ಹಾಕ್ಕೊಂಡು ಅದು ನೀರು ಹಾಕ್ಬಿಟ್ಟು ಬಟ್ಲಿಗೆ ಅದನ್ನು ಕೂಡ ಹಾಕಿ ಕಲಸಿಟ್ಕೊಂಡ್ಬಿಡ್ತೀನಿ. ಈ ತರಹ ಕಲಸಿ ಇಟ್ಟಿದ್ದೀನಿ. ನಂತರ ಇದನ್ನು ನೆನಿಬೇಕಾಗುತ್ತೆ. ಒಂದು 6 ಗಂಟೆ ಟೈಮ್ ಆದರೂ ನೆನಿಬೇಕು. ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅದು ನೆಂದಿದೆಯಾ ಅಂತ ನೋಡಬೇಕು. ಇವಾಗ ನೆಂದಿರೋದು ಆಗಿದೆ. ನಾನು ಸಬ್ಬಕ್ಕಿ ಎಷ್ಟು ತಗೊಂಡಿದ್ನೋ ಅಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕುಟ್ಟಿದ ಖಾರವನ್ನು ಹಾಕ್ತಾಯಿದ್ದೀನಿ. ಕುಟ್ಟಿದ ಖಾರ ಹಾಕಿಬಿಟ್ಟು ಮತ್ತು ಜೀರಿಗೆ ಒಂದು ಸ್ವಲ್ಪ ಹಾಕಬೇಕು. ಜೀರಿಗೆಯನ್ನು ಹಾಕಿಬಿಟ್ಟು ಎಲ್ಲವನ್ನು ಕಲಿಸ್ಕೊಂಡ್ಬಿಡೋಣ. ಕಲಿಸ್ಕೊಂಡ್ಬಿಟ್ಟು ಬೋಂಡಾಗೆ ಹಿಟ್ಟು ಯಾವ ಥರ ಇರುತ್ತೆ ಆ ತರಹ ಕಲಿಸ್ಕೊಳ್ಬೇಕು. ಅಕಸ್ಮಾತ್ ಏನಾದರೂ ನೀರು ಇಡಿಸಿದ್ರೆ ನೀರು ಹಾಕಿ ಸ್ವಲ್ಪ 1/4 ಟೀ ಸ್ಪೂನ್ನಷ್ಟು ಸೋಡವನ್ನು ಕೂಡ ಹಾಕಬೇಕು. ಹಾಕಿಬಿಟ್ಟು ಇವಾಗ ಕಲಿಸ್ಕೊಂಡಿದ್ದೀನಿ. ಆ ಥರ ಕಲಿಸ್ಕೊಂಡಿರೋದಾಗಿದೆ. ಈಗ ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೆ. ಎಣ್ಣೆ ಕೂಡ ಕಾದಿದೆ. ಈ ಹಿಟ್ಟನ್ನು ಈ ಥರ ಬೋಂಡದ ತರಹ ಬಿಡ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯಬೇಕು. ಬೇಯೋವರೆಗೂ ಬಿಡೋಣ. ಅದು ಒಂದು ಕಡೆ ಬೆಂದಿದ್ದಾದಮೇಲೆ ಇನ್ನೊಂದು ಕಡೆ ಕೂಡ ತಿರುಗಿಸ್ಕೊಳ್ಳೋಣ. ಸಣ್ಣ ಉರಿನಲ್ಲಿ ಬೇಯಬೇಕಾಗುತ್ತೆ. ಏಕೆಂದರೆ ಒಳಗಡೆ ಬೆಂದಿರಲ್ಲ. ದಪ್ಪ ಉರಿ ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಸಣ್ಣ ಉರಿಲೇ ಬೆಂದರೆ ಒಳಗಡೆ ಎಲ್ಲ ಬೆಂದಿರುತ್ತೆ. ಇವಾಗ ಒಂದು ಕಡೆ ಬೆಂದಿರೋದು ಆಗಿರೋದ್ರಿಂದ ಇವಾಗ ಇದನ್ನು ಕೂಡ ತಿರುವಾಕಿ ಬೇಯಿಸ್ತಾ ಇದ್ದೀನಿ. ಇವಾಗ ಆ ಕಡೆನೂ ತಿರುಗಿಸಿದ್ದಾದಮೇಲೆ ಸ್ವಲ್ಪ ಬೇಯಬೇಕು. ಇವಾಗ ಅದು ಬೆಂದಿರೋದಾದಮೇಲೆ ಅದನ್ನು ತೆಗೆದು ಇವಾಗ 2 ಕಡೆನೂ ಬೆಂದಿದೆ. ಅದನ್ನು ಒಂದು ತಟ್ಟೆಗೆ ಸರ್ವ್ ಮಾಡಿದ್ರೆ ಬಿಸಿಯಾದ ಸಬ್ಬಕ್ಕಿ ಬೋಂಡ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ನನ್ನ ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.